ಮೇ ತಿಂಗಳಲ್ಲಿ 1965ನಲ್ಲಿ 5 ಎಕರೆ ಮೊದಲನೇದಾಗಿ ಬಿಡುಗಡೆ ಮಾಡಿದ್ರು, ಅಂದರೆ ಲೀಸ್ ಮಾಡಿದ್ರು. ಆ ಲೀಸ್ ಆದಮೇಲೆ ನಂತರ ತಕ್ಷಣ 1970ನಲ್ಲಿ 15 ಎಕರೆ ಮತ್ತೆ ಲೀಸ್ ಕೊಟ್ಟು ಅದೆಲ್ಲನೂ ಅಂದರೆ ದಾಖಲೆಗಳು ಕೊಟ್ಟಿದ್ದೀನಿ, ಅದೆಲ್ಲ ಕೋರ್ಟ್ ಸರ್ಟಿಫೈಡ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ, ಯಾವುದೂ ವಿತೌಟ್ ಕೋರ್ಟ್ ಸರ್ಟಿಫೈಡ್ ಇಲ್ಲ. ಸೊ 1970ನಲ್ಲಿ ಕೊಟ್ಟು ಆಮೇಲೆ ನಂತರ ಅವರು ನಮ್ಮ ತಂದೆಗೇ ನೋಡಿ ರಿಸೀಪ್ಟು ಪಟ್ಟ ಇರ್ಬೋದು ವಿಲೇಜ್ ಅಕೌಂಟೆಂಟಿಂದ, ಆಮೇಲೆ ಆಮೇಲೆ ಜುಲೈ 1965 ಅದು ಎಲ್ಲ ದಾಖಲೆಗಳು, ಅಂದರೆ ದಯವಿಟ್ಟು ನೀವೆಲ್ಲ ದಾಖಲೆ ಇದ್ದಿದ್ರೆ ನಿಮ್ಮ ಪಾಪ ನೋಡೋಕ್ಕೆ ಅನುಕೂಲ ಆಗಿತ್ತು. ಸೊ ಮಾರ್ಚು 1917ನಲ್ಲಿ ನಮ್ಮ ತಂದೆ ಹೆಸರಿಗೆ ಅಂದರೆ ಪರ್ ಎಕರ್ಗೆ 300 ರೂಪಾಯಿ ಅಂತ ಅಪ್ಸೆಟ್ ಪ್ರೈಸ್ ಕಟ್ಟಿ ನಮ್ಮ ತಂದೆ ಹೆಸರಿಗೆ ಅವರು ಅಂದರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದಾದಮೇಲೆ ನೀವು ರೆಕಾರ್ಡ್ಸ್ ಆಫ್ ರೈಟ್ಸ್ ಎಲ್ಲ ನೋಡಿದ್ರೆ ನಮ್ಮ ತಂದೆ ಹೆಸರಲ್ಲೇ ಇದೆ 1970ಇಂದ. ಆಮೇಲೆ ಇವಾಗ ಪಾಣಿ ಇರ್ಬೋದು ಅಥವಾ ರೆಕಾರ್ಡ್ಸ್ ಆಫ್ ರೈಟ್ಸ್ ಇರ್ಬೋದು, ಅದರಲ್ಲೆಲ್ಲ ನೀವು ನೋಡಿದ್ರೆ ಡಾಕ್ಯುಮೆಂಟ್ಸು ನಿಮಗೂ ಸಿಗುತ್ತೆ, ತೊಗೊಂಡ್ರೆ ಎಲ್ಲ ನಮ್ಮ ತಂದೆ ಹೆಸರಲ್ಲೇ ಇರೋದು. ಇದು ನಂತರ ಏನಾಗೋಯ್ತು ಅಂದರೆ ಇವಾಗ ಮುಖ್ಯವಾಗಿರೋ ವಿಚಾರಕ್ಕೆ ಇವಾಗೆಲ್ಲ ಬರ್ತಾ ಇದ್ದೀನಿ. ಹೇಗೆ ಸರ್ಕಾರ ಆಗಿನ ಕಾಲ ಸರ್ಕಾರ ಅಂದರೆ 2003 ಸರ್ಕಾರ ಯಾವ ರೀತಿಯೋ ಅವ್ರು ಏನೇನೆಲ್ಲ ಆಕ್ರಮಣ ಮಾಡಿದ್ದಾರೆ, ಅಂದರೆ ಅವ್ಯವಹಾರ ನಡೆಸಿದ್ದಾರೆ ಅನ್ನೋದೆಲ್ಲ ದಾಖಲೆಗಳ ಸಮೇತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅಂದರೆ ನೋಡಿ 11ನೇ ತಿಂಗಳು 7ನೇ ತಾರೀಕು 2003ರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ. ಅಂದರೆ ನಮ್ಮ ಬ್ರದರ್ಸ್ ಇಬ್ಬರೂ ಅಂದರೆ ಗಣೇಶ್ ಶ್ರೀನಿವಾಸ್ ಇಬ್ಬರು ಇವಾಗಿಲ್ಲ, ಅವ್ರು ಬಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸಲ್ಲಿಸಿ ಈ ಥರ ನಮಗೆ ಸ್ಟುಡಿಯೋ ಏನೂ ನಡೀತಿಲ್ಲ, ಅದಕ್ಕೆ ನೀವು ದಯವಿಟ್ಟು 10 ಎಕರೆ ಮಾರಾಟ ಮಾಡಿಕೊಡೋದಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಅದು ಕೊಟ್ಟ ಮೇಲೆ ಸರ್ಕಾರ ಬಂದ್ಬಿಟ್ಟು ನೋಡಿ ಎಷ್ಟು ಬೇಗ ಅವ್ರುಗಳೆಲ್ಲ ಒಂದು ದೊಡ್ಡ ಮೀಟಿಂಗ್ ಏನು ಇಟ್ಟಿಲ್ಲ, ಅವರವರೇ ಒಂದೆಲ್ಲ ತೀರ್ಮಾನ ಮಾಡಿಕೊಂಡು ತಕ್ಷಣ 3 ತಿಂಗಳಲ್ಲಿ ಒಂದು ಅಂದರೆ ನಮ್ಮಿಬ್ಬರು ಬ್ರದರ್ಸ್ಗೂ ಇದೆಲ್ಲ ಸಂಚು ಅಂತಾನೆ ನಾನು ಹೇಳೋದು, ಯಾಕಂದರೆ ನಾನೇ ಕೇಸ್ ನಡೆಸ್ತಾ ಇದ್ದೀನಿ. ಹಾಗಾಗಿ 2003ರಲ್ಲಿ ಬ್ರದರ್ಸ್ಗೆ ಅವರೊಂದು ಪ್ರೋತ್ಸಾಹ ಕೊಟ್ಟು ವಿಭಾಗ ಪತ್ರ ಮಾಡ್ಕೊಳ್ಳೋಕೆ ಹೇಳಿದ್ರು. ಇವಾಗ ವಿಭಾಗ ಪತ್ರ ಮಾಡ್ಕೊಳ್ಳೋಕ್ಕೆ ಏನಕ್ಕೆ ಗೌರ್ಮೆಂಟ್ ಹೇಳಿದ್ರು ಅವ್ರಿಗೆ? ಮೊದಲನೇದಾಗಿ ಇವಾಗ ಹೇಳ್ತಾ ಇದ್ದಾರೆ, ಒಂದು ತಮ್ಮೆಲ್ಲರ ಗಮನಕ್ಕೆ ಬಂದಿರ್ಬೋದು, ಅಂದರೆ ಇತ್ತೀಚೆಗೆ ಹೊರಡಿಸಿರೋದೊಂದು ಜಿಲ್ಲಾಧಿಕಾರಿದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವ್ರು ಬಂದ್ಬಿಟ್ಟು ವಾಪಸ್ ತಗೊಳ್ತಾ ಇದ್ದಾರೆ ಅಂತ ತಮ್ಮ ಗಮನಕ್ಕೆಲ್ಲ ಬಂದಿದೆ. ಇದರಿಂದ ನಾನು ಒಂದು ವಿರೋಧಿಸಿ ನಾವು ಇವಾಗ ಆ್ಯಕ್ಷನ್ ಎಲ್ಲ ತಗೊಳ್ತಾ ಇದ್ದೀವಿ ಕಾನೂನು ರೀತಿಯಾಗಿ. ಸೊ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಇವಾಗ ವಾಪಸ್ ತಗೊಳ್ತಾ ಇದ್ದೀವಿ, ಯಾಕಂದರೆ ಇದು ಬಂದ್ಬಿಟ್ಟು ಇದು ಫಾರೆಸ್ಟು ಜಾಗ ಅಂತ. ನಿಮ್ಮ ಫಾರೆಸ್ಟ್ ಜಾಗ ಅಂದರೆ ನೀವು FC ಆ್ಯಕ್ಟ್ ಅಂತ ಒಂದು ನಿಮ್ಮ ಲೆಟ್ರಲ್ಲಿ ಬರ್ತಿದ್ದೀರಾ. FC ಆ್ಯಕ್ಟ್ ಪ್ರಕಾರ 1980 ಆದರೆ 45 ವರ್ಷ ಏನಕ್ಕೆ ಸುಮ್ಮನೆ ಕೂತಿದ್ರಿ? ನಮ್ಮ ಪ್ರಶ್ನೆ ಅದೇನೆ. 45 ವರ್ಷ ಏನು ಆ್ಯಕ್ಷನ್ ತೊಗೊಳ್ದೆ ನೀವು ಸುಮ್ಮನೆ ಹಾಗೆ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಅದ್ರ ಮೇಲೆ ಸುಮಾರು ನಮ್ಮ ತಂದೆ ಸತ್ತ ಮೇಲೆ ಎಲ್ಲರಿಗೂ ಅದ್ರ ಮೇಲೆ 20 ಎಕರೆ ಇವಾಗಿನ ಬೆಲೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದ್ರ ಬೆಲೆ ನೋಡಿಕೊಂಡು ಇವಾಗ ಅದನ್ನು ನೀವು ವಶ ಮಾಡ್ಕೊಳ್ಳೋಕ್ಕೋಸ್ಕರ ಅದೊಂದು ಸಂಚು ನಡೆಸಿ ಇವಾಗ ನೀವು ಕಾರ್ಯ ತೊಗೊಳಕ್ಕೆ ಶುರು ಮಾಡಿದ್ದೀರ. ಇದಾದ ಮೇಲೆ ನೋಡಿ 2003ರಲ್ಲಿ ಬಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಳ್ಳೋಕೆ ಬಿಟ್ಟರು ಬ್ರದರ್ಸ್ನ. ವಿಭಾಗ ಪತ್ರ ಮಾಡ್ಕೊಂಡಾದ್ಮೇಲೆ ನಂತರ ಒಂದು ಗೌರ್ಮೆಂಟ್ ಆರ್ಡ್ರ್ ಹೊಡಿಸಿದ್ರು. ಅದು ಬೋಗಸ್ ಗೌರ್ಮೆಂಟ್ ಆರ್ಡ್ರ್ ಅಂತ ನೀವು ಲೀಗಲ್ ಟೀಮ್ ಕೊಟ್ಟರು ಎಲ್ಲರೂ ಹೇಳ್ಬಿಡ್ತಾರೆ ಬೋಗಸ್ ಗೌರ್ಮೆಂಟ್ ಆರ್ಡ್ರು. ಹೀಗಾಯಿತು. ಆಮೇಲೆ 2003ರಲ್ಲಿ ಸೈಮಲ್ಟೇನಿಯಸ್ ಆಗಿ ಮೊದಲೇದಾಗಿ ಅವರು ವಿಭಾಗ ಪತ್ರ ಮಾಡ್ಕೊಳ್ಳೋಕೆ ಬಿಟ್ಟರು ಬ್ರದರ್ಸ್ನ. ನಂತರ 2ನೇ ತಿಂಗಳಲ್ಲೇ 2 ತಿಂಗಳು ಬಿಟ್ಟು ಗೌರ್ಮೆಂಟ್ ಆರ್ಡ್ರು ಹೊಡಿಸಿದ್ದಾರೆ. ಆ ಗೌರ್ಮೆಂಟ್ ಆರ್ಡ್ರು ಹೊಡಿಸಿರೋದ್ರಲ್ಲಿ ಏನು ಹೇಳಿದ್ದಾರೆ ಅಂದರೆ ಕಂಡೀಷನ್ ಹಾಕಿದ್ದಾರೆ. ಇವಾಗ ಬ್ರದರ್ಸ್ ಇಬ್ಬರು ಬಂದು ಅವ್ರ ಹತ್ರ ಕೇಳ್ಕೊಂಡ್ರಂತೆ 10 ಎಕರೆ ಅಂದರೆ ನಮಗೆ ಸ್ಟುಡಿಯೋ ನಡೀತಿಲ್ಲ, ಅದಕ್ಕೆ 10 ಎಕರೆ ಮಾರಾಟ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಡಿ, ನೀವು ಕೊಟ್ಟ ನಂತರ ಮಾರಾಟ ಮಾಡಿರೋ ಹಣದಲ್ಲಿ ನಾವು ಬಂದ್ಬಿಟ್ಟು ಸ್ಟುಡಿಯೋನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಇವ್ರು ಹೇಳಿರೋ ಪ್ರಕಾರ ಗೌರ್ಮೆಂಟು ಆರ್ಡರ್ ಹೊಡಿಸಿರೋ ಪ್ರಕಾರ ಅಂದರೆ ಬೋಗಸ್ ಗೌರ್ಮೆಂಟ್ ಆರ್ಡ್ರಲ್ಲಿ ಅವ್ರು ಹೇಳಿದ್ದಾರೆ ನಾವು ನಿಮಗೆ ಅನುಮತಿ ಕೊಡ್ತಾ ಇದ್ದೀವಿ 10 ಎಕರೆ ಮಾರಾಟ ಮಾಡ್ಕೊಳ್ಳೋದಕ್ಕೆ. 10 ಎಕರೆ ಮಾರಾಟ ಮಾಡ್ಕೊಂಡಿರೋ ಹಣದಲ್ಲಿ ಸ್ಟುಡಿಯೋ ಆಧುನಿಕವಾದ ಅಂದರೆ ಏನೇನು ಮಾಡಬೇಕು ಅದರಲ್ಲಿ ಡೆವಲಪ್ಮೆಂಟು ಅದೆಲ್ಲ ಮಾಡಬೇಕು ಅಂತ ಒಂದು ಕಂಡೀಷನಲ್ಲಿ ಹೊರಡಿಸಿದ್ದಾರೆ. ಇದು ಗೌರ್ಮೆಂಟ್ ಆರ್ಡ್ರು ಓಡಿಸಿದ ಮೇಲೆ ಏನಾಗಿದೆ ಅಂದರೆ ಗೌರ್ಮೆಂಟ್ ಆರ್ಡ್ರ್ ಓಡಿಸಿದ ಮೇಲೆ ಇದು ಬಂದ್ಬಿಟ್ಟು 4 ಜನಕ್ಕೆ ಅಂದರೆ ಇದು ನಿಮಗೆ ಅವರು ಒಂದು ಸೆಕೆಂಡು ನೋಡಿ. ಇವಾಗ ನಮ್ಮ ಬ್ರದರ್ಸು ಇಬ್ಬರೂ ಅಂದರೆ ಇದೇನಾಗೋಯ್ತು ಅಂದರೆ ದೊಡ್ಡ ತಮ್ಮ ಗಣೇಶ ಇವಾಗ ಇಬ್ಬರೂ ಇಲ್ಲ. ಗಣೇಶ ಏನು ಮಾಡಿದ್ದಾನೆ ಅಂದರೆ ಅವನು 10 ಎಕರೆ ಉಳಿಸ್ಕೋಬೇಕು ಅಂತ ಅವನು ಹೇಳ್ಕೊಂಡಿದ್ದಾನೆ ಅನಿಸುತ್ತೆ ಆವಾಗಿನ ಗೌರ್ಮೆಂಟ್ಗೆ.
ಹಾಗಾಗಿ ಏನು ಮಾಡಿಬಿಟ್ಟು ಅಂದರೆ ನೋಡಿ, ಇವಾಗ ಇದೊಂದು ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ಇವಾಗ ನೋಡಿ, ನೀವು ಗೌರ್ಮೆಂಟ್ ಆರ್ಡರ್ ಓಡಿಸಿದ್ರೆ ಚೆಕ್ ಬಂದಿ ಅನ್ನೋದು ಒಂದು ಕಾನೂನು ರೀತಿಯಾಗಿ ಕೊಡಬೇಕು. ಯಾವ ನಿಮಗೆ ಜಾಗನ ನೀವು ಮಾರಾಟ ಮಾಡ್ಕೋಬೇಕು ಅನ್ನೋದು ಚೆಕ್ ಬಂದಿ ಅನ್ನೋದು ಇಂಪಾರ್ಟೆಂಟ್. ಬೌಂಡ್ರೀಸ್ನ ಮಾರ್ಕ್ ಮಾಡ್ತಾರೆ. ಇದು ನಿಮಗೆ ಸರ್ಕಾರ ಹೊರಡಿಸಿರೋದು ಗೌರ್ಮೆಂಟ್ ಆರ್ಡ್ರಲ್ಲಿ ಅದು ಬೌಂಡ್ರೀಸು ಇಲ್ಲ, ಏನು ಆದೇಶ ಇಲ್ಲ, ಬಟ್ ಜಸ್ಟ್ ಮಾರಾಟ ಮಾಡ್ಕೊಳ್ಳಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಸೊ ಅದೊಂದು ದೊಡ್ಡ ತಪ್ಪು ಮಾಡಿದ್ದಾರೆ. ಬೌಂಡ್ರಿ ಇಲ್ಲ, ಚೆಕ್ ಬಂದಿ ಏನೂ ಇಲ್ಲ. ಇದಾದ್ಮೇಲೆ ಬ್ರದರ್ಸ್ ಇಬ್ಬರು ಸೇರಿಕೊಂಡು ದೊಡ್ಡವನು ಮಾರಾಟ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಸೊ ಚಿಕ್ಕವನು ಶ್ರೀನಿವಾಸ ಅನ್ನೋನು, ಅವನು ನನ್ನ ಮಗ ಕಾರ್ತಿಕ ಆತನ ಬಗ್ಗೆ ತಮಗೆಲ್ಲ ಬಂದಿರ್ತದೆ. ವಿಷ್ಣುವರ್ಧನ್ ಸ್ಮಾರಕನ ಅವರು ಹೊಡೆದಿರೋದು ಈ ಕಾರ್ತಿಕ್ ಅನ್ನೋರೆ. ಸೊ ಅವರಿಬ್ಬರು ಶ್ರೀನಿವಾಸನು ಕಾರ್ತಿಕ್ ತಂದೆ ಮಗ ಇಬ್ಬರು ಸೇರಿಕೊಂಡು 10 ಎಕರೆನ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿರೋದು ಯಾರಿಗೆ? 4 ಜನಕ್ಕೂ. ಅವ್ರು 4 ಜನನೂ ಇದು ಪೊಲಿಟಿಷಿಯನ್ಸು, ಅಂದರೆ ರಾಜಕಾರಣಿಗಳು ಸಂಬಂಧಪಟ್ಟ 4 ಜನಕ್ಕೆ ಮಾರಾಟ ಮಾಡಿದ್ದಾರೆ. ಆ ಡೀಟೇಲ್ಸು ನಿಮಗೆ ಈ ದಾಖಲೆಗಳೆಲ್ಲ ನಿಮ್ಗೆ ಕಳಿಸಿದ್ದೀನಿ, ಅದನ್ನು ನೋಡ್ಬೋದು. ಆಯಿತಾ? 4 ಜನ ಮಾರಾಟ ಮಾಡಿದ್ಮೇಲೆ ಅದರಲ್ಲಿ 4 ಜನನೂ ಸೇರಿಕೊಂಡು ಕನ್ವರ್ಷನ್ಗೆ ಅಂದ್ಬಿಟ್ಟು ಮತ್ತೆ ಗೌರ್ಮೆಂಟ್ ಹತ್ರ ಕೇಳ್ಕೊಂಡಿದ್ದಾರೆ. ಕನ್ವರ್ಷನ್ಗೂ ಅನುಮತಿ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದೇನೆ. ನಂತರ ಈ 4 ಜನ ಯಾರೋ ಪರ್ಚೇಸರು ಕೊಂಡ್ಕೊಂಡ್ರು, ಅವ್ರು ಬಂದ್ಬಿಟ್ಟು 5,44,000 550 ರೂಪಾಯಿ ಕನ್ವರ್ಷನ್ ತೊಗೊಂಡು ಪರ್ಮಿಷನ್ ಆ ದುಡ್ಡು ಕಟ್ಟಿ ಕನ್ವರ್ಷನ್ ತೊಗೊಂಡ್ಬಿಟ್ಟಿದ್ದಾರೆ. ತೊಗೊಂಡ್ಬಿಟ್ಟು 10 ಎಕರೆನ 4 ಜನ ತೊಗೊಂಡಿದ್ದಾರೆ. ಒಬ್ಬರು 2 ಎಕರೆ, ಒಬ್ಬರು 3 ಎಕರೆ 2, ಮತ್ತು ಇನ್ನೊಬ್ಬರು 2 ಎಕರೆ 3 ಎಕರೆ 4 ಜನನೂ ಇದನ್ನು ತೊಗೊಂಡಿದ್ದಾರೆ. ತೊಗೊಂಡು ಮಾಡಿರೋದು 2003ನಲ್ಲಿ ಇವ್ರು ಮಾರಾಟ ಮಾಡಿರೋದು. ನನ್ನ ಗಮನಕ್ಕೆ ಬಂದಿದ್ದು 2004ನಲ್ಲಿ. ಸೊ ನನ್ನ ಗಮನಕ್ಕೆ ಬಂದ ಮೇಲೆ ನನಗೂ ಯಾಕಂದರೆ ಇದು ಮಾಧ್ಯಮದಲ್ಲೂ ಬರಲಿಲ್ಲ ನ್ಯೂಸು ಮಾರಾಟ ಮಾಡಿರೋದು, ಹಾಗೂ ಪ್ರಿಂಟ್ ಮೀಡಿಯಾ ಇರ್ಬೋದು, ವಿಷನ್ ಮೀಡಿಯಾ ಇರ್ಬೋದು, ಯಾವುದ್ರಲ್ಲೂ ಈ ವಿಚಾರನೇ ಬರಲಿಲ್ಲ. ಹಾಗಾಗಿ ನನ್ನ ಗಮನಕ್ಕೂ ಬಂದೇ ಇಲ್ಲ. ನನಗೆ 2004ನಲ್ಲಿ ಆಕಸ್ಮಿಕವಾಗಿ ಸ್ಟುಡಿಯೋಗೆ ಹೋದಾಗ ನೋಡ್ತೀನಿ, ನೆಲಮಟ್ಟ ಮಾಡ್ತಿದ್ರು. ನೆಲಮಟ್ಟ ಬುಲ್ಡೋಸರ್ ಇಟ್ಕೊಂಡು ನೆಲಮಟ್ಟ ಮಾಡ್ತಾರೆ ಅಂತ ನನ್ನ ಬ್ರದರ್ಸ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿದೆ. ನನ್ನ ಬ್ರದರ್ಸು ಬಚ್ಚಿಟ್ಕೊಂಡ್ಬಿಟ್ರು. ಅವ್ರಿಗೇನು ಉತ್ತರ ಕೊಡೋಕೆ ಗೊತ್ತಿಲ್ಲ, ಯಾಕಂದರೆ ಇದು ಎಲ್ಲ ಅಂದರೆ ಗುಪ್ತವಾಗಿ ಮಾಡಿರೋದು ಕೆಲಸ ಆಗಿರೋದ್ರಿಂದ ನನಗೇನು ತಪ್ಪಿಸ್ಕೊಂಬಿಟ್ರು ಅವರು. ನಾನೇನು ಮಾಡಿದೆ ಅಂದರೆ, ನಾನು ಇದು ಕಾನೂನು ರೀತಿಯಾಗಿ ಆ್ಯಕ್ಷನ್ ತೊಗೊಳ್ಳೋಣ ಅಂತ ಬಂದಾದಮೇಲೆ ನೋಡಿ, ಆವಾಗಿಂದ MLC ಒಬ್ಬರಿದ್ದರು 2003ನಲ್ಲಿ. ಅವ್ರೇನು ಮಾಡಿದ್ರು ಅಂದರೆ ಅವರು ಕೆಲವು ಇದು ಮಾರಾಟದಲ್ಲಿ ಎಲ್ಲ ರಾಜಕಾರಣಿಗಳೂ ಆಗಿನ ಕಾಲ 2003ನಲ್ಲಿ ಮುಖ್ಯವಾದ ರಾಜಕಾರಣಿಗಳು ಇದರಲ್ಲಿ ಲಾಭ ಪಡೆದಿದ್ದಾರೆ ಕೋಟಿಗಟ್ಟಲೆ. ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ತೀನಿ. ಆ ದಾಖಲೆಗಳನ್ನೆಲ್ಲ ಇದು ನೋಡಿದ್ರೇ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಇವಾಗ 4 ಜನನೂ ಮಾರಾಟ ಮಾಡ್ಕೊಂಡಿರೋದು. ಅವರೇನು ಮಾಡಿದ್ರು, ಅದನ್ನು ಪ್ಲಾಟ್ಸಾಗಿ ಮಾರಾಟ ಶುರು ಮಾಡಿದ್ರು. ಅಂದರೆ 30/40 ಪ್ಲಾಟು, 40/60 ಅಂತ ಪ್ಲಾಟ್ ಎಲ್ಲ ಬಂದ್ಬಿಟ್ಟು ತುಂಬ ಇನ್ನಸೆಂಟ್ ಜನಗಳಿಗೆ. ಇದೇನು ಒಂದು ದುಃಖದ ವಿಚಾರ ಅಂದರೆ, ಕೆಂಗೇರಿ ಉಪನಗರಕ್ಕೆ ಇರೋ ಜನಗಳಿಗೆಲ್ಲ, ಮಧ್ಯಮದ ವರ್ಗದವ್ರಿಗೆಲ್ಲ ಈ ಪ್ಲಾಟ್ಸ್ಗಳನ್ನೆಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ. ಇದು ಪ್ಲಾಟ್ಸ್ ಎಲ್ಲ ಮಾರಾಟ ಮಾಡ್ಕೊಂಡಿರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ, ಹೆಂಗೋ ಪಾಪ ನಂಬರ್ಗಳು ಕೆಲವರು ಕೆಂಗೇರಿಯಲ್ಲಿ ಕೆಲವರು ಜನಕ್ಕೆ ನಂಗೆ ಪರಿಚಯ ಇದ್ದಾರೆ, ಅವ್ರ ಮುಖಾಂತರ ತೊಗೊಂಡ್ರೆ ಏನೋ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿ, ಮೇಡಮ್ ಈ ಥರ ನಮಗೆ ನಾವೆಲ್ಲ ಪ್ಲಾಟ್ಸು, ನಾವೆಲ್ಲ ಮಧ್ಯಮದ ವರ್ಗದವರು, ನಾವು ಬಂದ್ಬಿಟ್ಟು ಈ ಥರ ಪ್ಲಾಟ್ಸ್ ತೊಗೊಂಡ್ಬಿಟ್ಟಿದ್ದೀವಿ, ಇವಾಗ ಗೊತ್ತಾಯಿತು ನಮ್ಗೆ ಲಿಟಿಗೇಷನ್ ಇದೆ ಅಂತ. ಅವಾಗ ನೋಡಿ, ಇಷ್ಟೂ ಗುಪ್ತವಾಗಿ ನಡೆದಿದೆ ಇದು. ಇದಾದಮೇಲೆ ಇದಕ್ಕೆ ಕೆಲವು ರಾಜಕಾರಣಿಗಳು ಸೇರಿದ್ದಾರೆ ಅಂತ ಹೇಳಿದೆ. ಆಮೇಲೆ ನಾನು ಕೇಸ್ ಹಾಕೋಕ್ಕೆ ಮುಂಚೆನೇ ಆ ಕಾಲದಲ್ಲಿ ಒಬ್ಬರು MLC ಅವ್ರು ಬಂದರು. ನಾನು ವಿಲ್ಸನ್ ಗಾರ್ಡನ್ ನನ್ನ ಮನೆಗೆ ಬಂದ್ಬಿಟ್ಟು ಅವ್ರು ಏನು ಹೇಳಿದ್ರು, ಕೇಸ್ ಏನು ಹಾಕೋಕ್ಕೆ ಹೋಗ್ಬೇಡಿ, ನಿಮ್ಗೆ ತೊಂದರೆ ಆಗುತ್ತೆ. ಇವಾಗ ನೋಡಿ, 1 ಲಕ್ಷ ತೊಗೊಳ್ಳಿ, 2 ಲಕ್ಷನ 5 ಲಕ್ಷನ 5 ಲಕ್ಷಕ್ಕೆ ಚೆಕ್ ಕೊಟ್ಟು ನನಗೆ ಕೊಟ್ಟರು. ನಾನು ಹೇಳಿದೆ, ಏನು ಬೇಡಿ ಸರ್, ನನಗೆ ನಾನು ಏನು ಮಾಡಬೇಕೋ ಮಾಡ್ಕೊಳ್ತೀನಿ ಅಂದೆ. ಆಮೇಲೆ ಅವ್ರೇನು ಮಾಡಿದ್ರು, ಅವ್ರ ಅಸಿಸ್ಟೆಂಟ್ ಹೇಮಂತ್ ಅಂತ ಒಬ್ಬರಿದ್ದಾರೆ, ಅವ್ರ ಹೆಸರನ್ನೂ ಹೇಳ್ತಾ ಇದ್ದೀನಿ. ಅವ್ರನ್ನ ಕಳಿಸ್ಬಿಟ್ಟು ಅವ್ರು ಬಂದ್ಬಿಟ್ಟು, ಆಂಟಿ ನೋಡಿ, ಈ ಥರ ನೀವು ಮಾರಾಟ ಮಾಡಿದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ, ಹಿಟ್ ಆ್ಯಂಡ್ ರನ್ ಮಾಡ್ಬೋದು, ಮುಖಕ್ಕೆ ಆ್ಯಸಿಡ್ ಹಾಕ್ಬೋದು, ಈ ಥರ ಎಲ್ಲ ನನಗೆ ಒಂದು ಥ್ರೆಟನ್ ಮಾಡಿದ್ರು. ಈ ಥ್ರೆಟನ್ ಮಾಡಿದ್ಮೇಲೆ ನಾನು ಅವ್ರ ಮೇಲೇ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ದಾಖಲೆ ಮಾಡಿದೆ. ಅವ್ರ ಮೇಲೂ PCR ಕೇಸ್ನಲ್ಲಿ ಅವ್ರ ಹೆಸರನ್ನು ತಂದಿದ್ದೀವಿ. ಇದರಲ್ಲಿ ಬರೀ ನಾನೇನು ಕೊಟ್ಟಿದ್ದೀನೋ ನಿಮಗೆ 5466 ಆಫ್ 2004 ಒಂದೇ ಕೇಸಲ್ಲ, ಇನ್ನು PCR, ರಿಟ್ ಪೆಟಿಷನ್ ಎಲ್ಲ ಇದೆ. ಅದರಲ್ಲಿ ಬಂದ್ಬಿಟ್ಟು ಅದು ರಾಜಕಾರಣಿಗಳ ಹೆಸರುಗಳು ಬಂದಿದೆ, ಈ MLCನೆಲ್ಲ ಅವರ ಹೆಸರುಗಳೆಲ್ಲ ಬಂದಿದೆ.